ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದು ನನ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ 6:50ಇಂದ. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಇಟ್ಸ್ ಮೇ ಪ್ರಿಯಾತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಬ್ಲಾಗ್ ಏನಂದರೆ ವಾಟ್ ಐ ಈಟ್ ಇನ್ ಎ ಡೇ ಇನ್ ಮೈ ಲೈಫ್. ಈ ಬ್ಲಾಗ್ನ ನಾನು ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೂ ತೋರಿಸ್ತೀನಿ ನಾನು ಬೆಳಗ್ಗೆಯಿಂದ ಯಾವ್ಯಾವ ರೀತಿ ಏನೇನು ತಿಂತೀನಿ ಅಂತ. ಓಕೆನಾ ಫ್ರೆಂಡ್ಸ್, ಬ್ಲಾಗ್ ಸ್ಟಾರ್ಟ್ ಮಾಡೋಣಂತೆ. ವೆಯ್ಟ್ ಮಾಡ್ತಾಯಿರಿ, ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ನಾನು. ಓಕೆನಾ ಫ್ರೆಂಡ್ಸ್, ಈಗ ಈ ಥರ ಬ್ಲಾಗ್ ಮಾಡಿರೋದು ನೋಡಬೇಕು ಯಾವ ರೀತಿ ಬರುತ್ತೆ ಅಂತ. ನನಗೂ ಗೊತ್ತಿಲ್ಲಲ್ಲ, ಆದಷ್ಟು ಚೆನ್ನಾಗೇ ಬ್ಲಾಗ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡ್ತೀನಿ ಫ್ರೆಂಡ್ಸ್, ಆದಷ್ಟು ವಿಡಿಯೋ ಚೆನ್ನಾಗೇ ಮಾಡ್ತೀನಿ ನಾನು. ಓಕೆನಾ. ಬೆಳಗ್ಗೆ ಎದ್ದು ನಾನು ಕಾಫಿ ಮಾಡಿದೆ. ನಮ್ಮ ಹಸ್ಬೆಂಡು ಕಾಫಿ ಕುಡಿತಾರೆ, ಅವ್ರಿಗೆ ಕಾಫಿ ಇಟ್ಟಿದ್ದೀನಿ. ಆ ಕಡೆ ಸ್ವಲ್ಪ ಹಾಲಿತ್ತು. ಹಾಲು ಯಾಕೆ ನಾವು ವೇಸ್ಟ್ ಮಾಡೋದು ಅಂದ್ಬಿಟ್ಟು ಕಾಯಿಸಿಟ್ಟಿರ್ತೀನಿ ಪಕ್ಕಕ್ಕೆ. ಡಾಗ್ಸ್ ಎಲ್ಲ ಬರ್ತಾವಲ್ಲ ಮನೆ ಹತ್ರಕ್ಕೆ, ಅವಕ್ಕೆ ರೈಸ್ಗಾಗಲಿ ಇಲ್ಲ ಹಾಗೆ ಆಗಲಿ ನಾನು ಹಾಲು ವೇಸ್ಟ್ ಮಾಡ್ತಾರೆ ಇಟ್ಟಿರ್ತೀನಿ. ಕಾಯಿಸ್ಬಿಟ್ಟು ಅವಾಗ ನಮಗೆ ಸಾಂಬಾರಿಲ್ಲ ಅಂದ್ರೂ ಹಾಲಿದ್ದರೆ ಸಾಕು ಅಲ್ವಾ, ಅದಕ್ಕಾಗಿ ನಾನು ಕಾಯಿಸಿಡ್ತಾಯಿದ್ದೀನಿ ಫ್ರೆಶ್ಶಾಗಿ. ನೆಕ್ಸ್ಟ್ ನಾವು ಡೈರಿಯಿಂದ ಹಾಲು ಹಾಕ್ಸ್ಕೊಂಬರ್ತೀವಿ. 1.5 ಲೀಟರ್ ಹಾಕ್ಸ್ಕೊಂಬರ್ತೀವಿ. 3 or 4 ಡೇಸ್ಗಾಗುತ್ತೆ. 3 ಡೇಸ್ ಆದಮೇಲೆ ನಾನು ಇನ್ನೂ ಮಿಕ್ಕಿದ್ರೆ ಅವು ಡಾಗ್ಸ್ಗೆ ನಾನು ಕಾಯಿಸ್ಬಿಟ್ಟು ರೈಸಿಗೆ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಇಲ್ಲಾಂದರೆ ಹಾಗೇ ಇಟ್ಬಿಡ್ತೀನಿ, ಅವಕ್ಕೆ ಕುಡಿದು ಬಿಡ್ತವೆ, ಇಷ್ಟ ಅಲ್ವಾ. ಹಾಗೆ ನೆಕ್ಸ್ಟು ಕಾಫಿ ಆಯಿತು. ನೆಕ್ಸ್ಟು ನಮ್ಮ ಹಸ್ಬೆಂಡ್ಗೆ ಕಾಫಿ ಕೊಟ್ಟೆ. ನೆಕ್ಸ್ಟು ಹಾಲೆಲ್ಲ ಕಾಯಿಸಿದ್ದಾಯ್ತಲ್ಲ, ನೆಕ್ಸ್ಟು ಹಾಗೇ ಬಾಕ್ಸ್ಗೆಲ್ಲ ಬೇಕಿತ್ತು. ಎಗ್ ರೈಸ್ ಮಾಡಿದ್ದೆ ಸಿಂಪಲ್ಲಾಗಿ, ಬೇಗ ಆಗಲಿ ಅಂದ್ಬಿಟ್ಟು ನಾನು. ನೆಕ್ಸ್ಟು ನಾನು ವೆಯ್ಟ್ ಲಾಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ. ಏನೂ ಇಲ್ಲ, ಸಿಂಪಲ್ಲಾಗಿ ನೀರು 1 ಲೋಟ 1/4 ಲೀಟ್ರ್ ಆಗೋಷ್ಟು ನೀರು ಕಾಯಿಸ್ಕೊಂಡೆ. ಅದಕ್ಕೆ ಅಗಸೆ ಬೀಜದ ಪುಡಿ ಹಾಕ್ಕೊತಾ ಇದ್ದೀನಿ. ಅಂದರೆ ಬೇಗ ಆಗೋದಂದರೆ ಅದೇ ಅಲ್ವಾ ನಮಗೆ. ಅಂದರೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಫ್ಲಾಕ್ಸೀಡ್ ಪೌಡರು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲನೂ ತುಂಬ ಚೆನ್ನಾಗಾಗುತ್ತೆ. ನಾವೇನೇ ತಿಂದ್ರೂ ಬೇಗ ಅದು ನಮಗೆ ಡೈಜೆಸ್ಟ್ ಆಗೋ ಥರ ಮಾಡುತ್ತೆ. ಚೆನ್ನಾಗಿರುತ್ತೆ ಆ ನೀರು ಕುಡಿಯೋದಕ್ಕೆ. ನನಗೇನು ಬೇಜಾರಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೀರು ಕಾಯಿಸ್ಕೊಂಡು ಒಂದು ಟೀ ಸ್ಪೂನಷ್ಟು ಪೌಡರ್ ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಂಡು 1-2 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅದು ನೀಟಾಗಿ ರೆಡಿ ಆಗುತ್ತೆ. ನೆಕ್ಸ್ಟು ನಾವು ಅದನ್ನು ಕುಡಿಬೇಕು. ನಾನೇನು ಮಾಡಿದೆ ಅಂದರೆ ಹಾಗೆ ಇಟ್ಬಿಟ್ಟು ಹೋಗಿದ್ದೆ ವ್ಯಾನ್ ಹತ್ರಕ್ಕೆ. ಮಗುನ ಸ್ಕೂಲ್ ಅದೇ ವ್ಯಾನ್ ಬರುತ್ತಲ್ಲ, ದೇವಸ್ಥಾನ ಹತ್ರಕ್ಕೆ ಹೋಗಿದ್ದೆ ಬಿಟ್ಬಿಟ್ಟು ಬರೋಕ್ಕೆ. ಆಮೇಲೆ ನಾನು ಬಂದು ಕುಡಿತಾ ಇದ್ದೀನಿ. ಅದು ಅಷ್ಟೊತ್ತಿಗೆ ಟೈಮು 8:20 ಆಗಿತ್ತು. ಪೂರ್ತಿ ನಾನು ಅದನ್ನು ಕುಡಿಯೋ ಅಷ್ಟರಲ್ಲಿ 8:15 ಆಯಿತು. ನೆಕ್ಸ್ಟು 9:30 ಆವಾಗ ನಾನು ಓವರ್ನೈಟ್ ಓಟ್ಸು, ಅಂದರೆ ನೈಟೇ ನಾನು 3 ಸ್ಪೂನು ಓಟ್ಸು, 1 ಸ್ಪೂನು ಚಿಯಾ ಸೀಡ್ಸ್ ಹಾಕ್ಬಿಟ್ಟು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಅದಕ್ಕೆ ಇಟ್ಟೆ. ಅದು ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತಲ್ಲ ಮೊಸರಲ್ಲಿ, ತುಂಬ ಚೆನ್ನಾಗಿರುತ್ತೆ. ನಂಗೆ ಅದು ಮೊಸರನ್ನ ತಿಂದಂಗಿರುತ್ತೆ. ಅದಕ್ಕೊಂದು ಅರ್ಧ ಆಪಲ್ ಕಟ್ ಮಾಡಿಕೊಂಡು, 1-2-3 ಖರ್ಜೂರ ಹಾಕ್ಕೊಂಡು, 1 ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ಅಷ್ಟೇ ತಿನ್ನೋದು. ತುಂಬ ಚೆನ್ನಾಗಿರುತ್ತೆ, ಈಸಿನೂ ಆಗುತ್ತೆ. ನನಗೆ ತುಂಬ ಇಷ್ಟ ಇದು ಓವರ್ನೈಟ್ ಓಟ್ಸ್ ಅಂದರೆ. ನೆಕ್ಸ್ಟು ನಾನು ಅಲ್ಲಿ ಸ್ವಲ್ಪ ನಿಂತ್ಕೊಂಡು ತಿಂದುಬಿಟ್ಟು ತೋರಿಸ್ದೆ ಅಲ್ಲ, ಸೋಫಾದಲ್ಲಿ ಹೋಗಿ ಕೂತ್ಕೊಂಡು ತಿಂತಾಯಿದ್ದೀನಿ. ಅದು ನಮಗೆ ಕಾಣಿಸುತ್ತೆ ಸ್ವಲ್ಪನೇ ಅಲ್ವಾ ಹೊಟ್ಟೆ ತುಂಬುತ್ತೆ ಅಂತ. ಹೌದು, ತುಂಬುತ್ತೆ. ಒಂದು 2-3 ಅವರ್ ಆದ್ರೂ ನಮಗೇನು ಹಸಿವಾಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಬಾಳೆಹಣ್ಣು ಬೇಕಾದರೂ ಹಾಕ್ಕೋಬಹುದು. ನಾನು ಬಾಳೆಹಣ್ಣು ಹಾಕ್ಕೊಂಡಿಲ್ಲ. ಆಪಲ್ ಇತ್ತು ನೋಡಿ, 9:30 ಆಗಿದೆ, ಆವಾಗ ತಿಂತಾಯಿದ್ದೀನಿ. ನಾನು ಆಪಲ್ ಹಾಕ್ಕೊಂಡು ತಿಂದೆ, ತುಂಬ ಚೆನ್ನಾಗಿತ್ತು ಓವರ್ನೈಟ್ ಓಟ್ಸು. ನನಗೆ ಇಷ್ಟ ಅಂದರೆ ಅದೇ. ಇಲ್ಲ, ಬೆಳಗ್ಗೆ ಕಡಿಮೆನೇ ತಿನ್ನೋದು, ನೈಟ್ ಜಾಸ್ತಿ ತಿಂತೀನಿ ನಾನು. ನನಗೆ ತುಂಬ ಇಷ್ಟ.
ನೆಕ್ಸ್ಟು ಮಧ್ಯಾಹ್ನ ಲಂಚು. ಅಂದರೆ ಈಗ ಟೈಮ್ ಬಂದು 12 ಗಂಟೆ ಆಗಿದೆ. ಈಗ ಎಗ್ ರೈಸ್ ತಿಂತಾಯಿದ್ದೀನಿ. ಬೆಳಗ್ಗೆ ಓವರ್ ನೈಟ್ ಓಟ್ಸ್ ತಿಂದೆಯಲ್ಲ 9:30 ಆ ಥರ. ಇವಾಗ ಯಾಕೆ ನಾನು ಇಷ್ಟು ಬೇಗ ತಿಂತಾ ಇರೋದು ಅಂದರೆ ನಾನು ಜುಂಬಾ ಡ್ಯಾನ್ಸ್ ಮಾಡ್ತೀನಿ. ಸೊ ಅದು ತಿಂದು 2.5 ಅವರ್ ಆಗಬೇಕಲ್ವಾ. ಸೊ ಅದಕ್ಕೆ ನಾನು ಬೇಗ ತಿಂದುಬಿಡ್ತಾಯಿದ್ದೀನಿ. ಸ್ವಲ್ಪ ಅದು ಡೈಜೆಸ್ಟ್ ಆಗಬೇಕಲ್ವ. ಸೊ ಹಾಗಾಗಿ ಈರುಳ್ಳಿ, ಸೌತೆಕಾಯಿ ಹಾಕ್ಕೊಂಡು ನಾನು ಲಂಚ್ ಮುಗಿಸ್ತಾ ಇದ್ದೀನಿ. ಡೈಲಿ ಹಿಂಗೆ ಇರಲ್ಲ, ಒಂದೊಂದು ದಿನ ಹಂಗೆ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಅಂದರೆ ನಾನು ಮಧ್ಯಾಹ್ನ ಟೈಮು ಸ್ವಲ್ಪ ಹೆವಿಯಾಗೆ ತಿಂತೀನಿ. ನೈಟ್ ಮಾತ್ರ ಸ್ವಲ್ಪ ಕಡಿಮೆನೇ ತಿನ್ನೋದು. ಅಂದರೆ ಓವರ್ ನೈಟ್ ಓಟ್ಸ್ ಮೀಲು ಈ ಥರ ತಿಂತೀನಿ ನಾನು ಅಷ್ಟೇ. ಅಂದರೆ ಎಗ್ ರೈಸು ಏನೋ ಒಂದು ಇಷ್ಟ ಅಲ್ಲ ನನಗೆ ಎಗ್ ರೈಸು, ಹಾಗಾಗಿ ಎಗ್ ರೈಸ್ ತಿಂತಾಯಿದ್ದೀನಿ. ನೆಕ್ಸ್ಟು ಅಂದರೆ ಒಂದೊಂದು ದಿನ ಒಂದೊಂದು. ಒಂದಿನ ಎಗ್ ರೈಸು, ಒಂದಿನ ಸಲಾಡು, ಒಂದಿನ ಸ್ಮೂತಿ ಅಂತೆ, ಈ ಥರ ಏನೋ ಒಂದು ತಿಂತೀನಿ ಅಷ್ಟೇ. ಯಾವಾಗೂ ಒಂದೇ ಇರೋದಿಲ್ವಲ್ಲ ನಮ್ಮ ಮನೆಯಲ್ಲಿ, ಅದು. ಆಯಿತಾ ಫ್ರೆಂಡ್ಸ್? ನೆಕ್ಸ್ಟ್ ಇದು ತಿಂದಿದ್ದಾದಮೇಲೆ ನೆಕ್ಸ್ಟು ಬೇರೆ ಇನ್ನೇನು ನೆಕ್ಸ್ಟ್ ಏನು ತಿನ್ನಬೇಕು ತೋರಿಸ್ತೀನಿ. ಅಂದರೆ ನಾನು ಏನು ಕಾಫಿ ಕುಡಿದೆ, ನೆಕ್ಸ್ಟು ಮಿಕ್ಸರು ಪೂರಿ ತಿಂದೆ, ಒಂದು ಬಾಳೆಹಣ್ಣು ತಿಂದೆ. ಅವೇನು ನಾನು ಬ್ಲಾಗಲ್ಲಿ ತೋರಿಸಿಲ್ಲ, ಯಾಕಂದರೆ ಬ್ಲಾಗ್ ಮಾಡ್ಕೊಂಡಿಲ್ಲ ನಾನು. ಅದಕ್ಕೆ ನಿಮ್ಗೆ ಹೇಳ್ತಾಯಿದ್ದೀನಿ ನಾನು ಇಷ್ಟು ತಿಂದೆ ಅಂತ. ಯಾಕಂದರೆ ನಾವು ಒಂದೇನಾನ ತೋರಿಸ್ತೀವಿ ಅಂದರೆ ಅದು ನಾವು ವಿಡಿಯೋ ಮಾಡ್ತೀವಿ ಅಂದರೆ ಹೇಳಬೇಕು ಅಲ್ವಾ, ಹಾಗಾಗಿ ನಾನು ಹೇಳಿದ್ದು. ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಮನೆಗೆ ಯಾರೋ ಬೇಕಾಗಿರೋರು ಬಂದಿದ್ದರು. ಟೀ ಮಾಡಿದ್ದೆ, ಟೀ ಕುಡಿದೆ. ಅದೇನೋ ಕ್ಲಿಪ್ಪಿಗೆ ತಗೊಂಡಿಲ್ಲ, ಯಾಕಂದರೆ ಅವ್ರು ಯಾರನ್ನ ಬಂದರೆ ನಾವೇನಕ್ಕೆ ತಗೊತೀವಿ, ಕ್ಲಿಪ್ಪಿಂಗ್ ತಗೊಂಡಿಲ್ಲ. ನೆಕ್ಸ್ಟು ವ್ಯಾಯಾಮ ಮಾಡಿಲ್ಲ, ವರ್ಕೌಟ್ ಮಾಡೋಕ್ಕಾಗಿಲ್ಲ. ನಾಳೆ ಮಾಡೋಣ ಬಿಡು ಅಂದ್ಬಿಟ್ಟು, ಯಾಕಂದರೆ ನಮ್ಮ ಹಸ್ಬೆಂಡ್ ಮನೆಗೆ ಬಂದಿದ್ದರು. ಅವ್ರಿಗೆ ಊಟ ಕೊಟ್ಟು ಅವ್ರ ಹತ್ರ ಮಾತಾಡಿಕೊಂಡು ಹಾಗೆ ಟೈಮ್ ಆಗೋಯಿತು. ನೆಕ್ಸ್ಟು ತೋಟಕ್ಕೆ ಹೋಗೋಣ ಬಾ ಅಂದರು. ಅದಕ್ಕೆ ನಾವು ತೋಟಕ್ಕೆ ಹೋದ್ವಿ. ಆ ಬ್ಲಾಗು ಮಾಡ್ಕೊಂಡಿದ್ದೀನಿ, ಇದರಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಯಾಕಂದರೆ ಜಾಸ್ತಿ ಲೆಂತಿ ಆಗುತ್ತಲ್ಲ ಬ್ಲಾಗು. ಹಾಗಾಗಿ ಇನ್ನೊಂದು ಬ್ಲಾಗ್ ಬರುತ್ತೆ, ಅದು ತೋಟದ ಬ್ಲಾಗು. ಓಕೆನಾ ಫ್ರೆಂಡ್ಸ್? ಬ್ಲಾಗ್ ಮುಂದಕ್ಕೆ ಕಂಟಿನ್ಯೂ ತೋಟದ ಹತ್ರ ಹೋಗಿ ಬಂದಾಯಿತು. ನಾನು ನೆಕ್ಸ್ಟ್ ಬ್ಲಾಗ್ ಹಾಕ್ತೀನಿ, ತೋಟಕ್ಕೆ ಹೋಗಿರೋ ಬ್ಲಾಗು. ಮನೆಗೆ ಬಂದು ಎಗ್ ಪಲ್ಯ ಮಾಡಿದ್ದೆ, ಮತ್ತು ಬೆಂಡೆಕಾಯಿ ಗೊಜ್ಜು, ರೈಸು ಮಾಡಿದ್ದೆ. ನಾನು ಎಗ್ ಪಲ್ಯ ತಿಂದೆ ಅಷ್ಟೇ, ಹೆವಿಯಾಗೆ ತಿಂದಿದ್ದೆ. ಅದಕ್ಕೆ ಬಾಳೆಹಣ್ಣು ಅದು ಇದೆಲ್ಲ ತಿಂದಿದ್ದೆ ಅಲ್ಲ, ಹಾಗಾಗಿ ನೈಟ್ಗೆ ಬರೀ ಪಲ್ಯ ತಿಂದ್ಬಿಟ್ಟು ನನ್ನ ಡಿನ್ನರ್ ಮುಗಿಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಸೌಂಡ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದು ಫ್ಯಾನ್ ಸೌಂಡು. ಓಕೆನಾ ಫ್ರೆಂಡ್ಸ್? ನಿಮಗೆ ಈ ಬ್ಲಾಗ್ ಏನು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.